ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ನಡೀತಾ ಇದ್ದ ಹಗ್ಗ ಜಗ್ಗಾಟ ಎಲ್ಲಿ ತನಕ ಬಂದ್ ನಿಂತಿದೆ ಅಪ್ಡೇಟ್ ನೋಡ್ತಾ ಹೋಗೋಣ. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಮುಷ್ಕರ ವಾಪಸ್ಗೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ತಗೊಂಡಿದೆ. ಸಾರಿಗೆ ಮುಖಂಡರಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರೋದು. ಬಹುತೇಕ ಇವತ್ತೇ ಸಾರಿಗೆ ನೌಕರರ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ಇತ್ತು. ಮುಷ್ಕರ ತಾತ್ಕಾಲಿಕವಾಗಿ ವಾಪಸ್ ತಗೊಳ್ತಾ ಇದ್ದಾರೆ. ಮಾರ್ಚ್ 2ನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹ ಮುಷ್ಕರ ಇತ್ತು. ಮುಂದುವರಿಯೋಕೆ ಈಗ ಏನು ನಿರ್ಧಾರ ತಗೊಳ್ತಾರೆ ಅಂತ ನೋಡೋದಾದ್ರೆ, ಸರ್ಕಾರ ಏಕಾಏಕಿ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿ ಬಳಿ ಯಾವುದೇ ರೀತಿಯ ಮಾತುಕತೆಯನ್ನು ಇಲ್ಲಿ ತನಕ ನಡೆಸಿಲ್ಲ. ಮತ್ತಷ್ಟು ಸಮಯಾವಕಾಶವನ್ನು ಕೊಟ್ಟು ನೋಡೋಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖ 2 ಬೇಡಿಕೆ ಈಡೇರಿಸೋಕೆ ಸರ್ಕಾರ ಫೇಲ್ ಆಗಿದೆಯಂತೆ. ಹಾಗಾದ್ರೆ 2 ಪ್ರಮುಖ ಬೇಡಿಕೆ ಏನು? ಒಂದು, ಹರಿಯರ್ಸ್ 38 ತಿಂಗಳ ಹರಿಯರ್ಸ್ನ ಬಾಕಿ ಕೊಡಿ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಈಗ ಬಜೆಟ್ ಎಲ್ಲ ಏನಿದೆ ಮುಂದಿನ ತಿಂಗಳು, ಅದನ್ನು ಗಮನದಲ್ಲಿ ಇಟ್ಕೊಂಡು ಆಮೇಲೆ ಇದ್ರ ಬಗ್ಗೆ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಏನಾದರೂ ಇವರು ಪ್ರಾಮಿಸ್ ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ತಕ್ಷಣಕ್ಕೆ ಅಥವಾ ತಾತ್ಕಾಲಿಕವಾಗಿ ಈ ಮುಷ್ಕರ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಸೊ ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹ ಇದೆ. ಬಜೆಟ್ ಆದಮೇಲೆ ನೋಡ್ತಾರಂತೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಸರ್ಕಾರದ ನಿರ್ಧಾರಕ್ಕೆ ಈ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಂಡು ಇಂತಿಂಥವ್ನು ಮಾತ್ರ ಅದರಲ್ಲೂ ಬಾರ್ಗೇನ್ ಮಾಡ್ಕೊಂಡು ನಾವು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದಾರಂತೆ. ಈ ಬಾರ್ಗೇನ್ಗೆ ಇವರು ಒಪ್ಪಂಗೆ ಕಾಣಿಸ್ತಾ ಇಲ್ಲ. ಸೊ ಬಟ್ ಮುಷ್ಕರ ಮುಂದುವರಿಯುತ್ತಾ, ಬಸ್ಗಳು ಓಡಾಡಲ್ವ ನಾಳೆಯಿಂದ ಅಂದರೆ ಇಲ್ಲ, ತಾತ್ಕಾಲಿಕವಾಗಿ ಅದನ್ನು ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಬಜೆಟ್ ಮುಗಿಸ್ಕೊಂಡು ನಂತರವೂ ಕೂಡ ನಾವು ಕೇಳಿದ್ದನ್ನ ನೀವು ಈಡೇರಿಸ್ಕೊಡ್ಲಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಇದ್ದಾರೆ. ಸೊ ಈ ಸಾರಿಗೆ ಇಲಾಖೆಯ ನೌಕರರ ಗೋಳು ಇವತ್ತು ನೆನ್ನೆದಲ್ಲ, ವರ್ಷಗಳಿಂದಲೂ ಪಾರ್ಟಿಗಳು ಯಾವುದೇ ಅಧಿಕಾರಕ್ಕೆ ಬರಲಿ ಇವ್ರ ಬೇಡಿಕೆಗಳನ್ನು ಇಡದೇ ಬಂತು, ಅವರು ಆಶ್ವಾಸನೆಯನ್ನು ಕೊಡೋದು, ಆಮೇಲೆ ಮುಂದಕ್ಕೆ ಹಾಕಿ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ನಿಮಗೆ ನೆನಪಿರ್ಬೋದು, ಸವದಿಯವರು ಸಾರಿಗೆ ಸಚಿವರಾಗಿದ್ದಾಗ, ಅಂದರೆ BJP ಇತ್ತು ಅವಾಗ, ಸಚಿವರಾಗಿದ್ದಾಗ 1 ವಾರಗಳ ಗಟ್ಟಲೆ ಈ ಬಸ್ಗಳನ್ನು ತೆಗಿಲೇ ಇಲ್ಲ. ಜನ ಅಂತೂ ಒದ್ದಾಡಿ ಹೋಗ್ಬಿಟ್ರು. ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ. ಈ ಹಾಸ್ಪಿಟಲ್ಗೆ ಹೋಗೋರ ಪರಿಸ್ಥಿತಿ, ಬೇರೆ ಊರಿಗೆ ಹೋಗೋರ ಪರಿಸ್ಥಿತಿ, ಒದ್ದಾಡಿ ಹೋಗ್ಬಿಟ್ರು. ಅವಾಗ ಬಹಳ ಸ್ಟ್ರಿಕ್ಟಾಗಿ ಮಾಡಿದರು. ಈಗಲೂ ಕೂಡ ಹಾಗೆ ಆಗ್ಬೋದು ಅನ್ನುವ ನಿರೀಕ್ಷೆ ಇತ್ತು. ಬಟ್ ಈಗ ಬಜೆಟ್ ಮುಗಿಲಿ ಆಮೇಲೆ ನಿರ್ಧಾರವನ್ನು ತಗೊಳ್ತೀವಿ ಅಂತ ಇದ್ದಾರೆ. ಕೆಲವೊಂದು ಪ್ರಮುಖ ಅಥವಾ ಇಂಪಾರ್ಟೆಂಟ್ ಬೇಡಿಕೆಗಳನ್ನು ಮುಂದಕ್ಕೆ ಇಟ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು 38 ತಿಂಗಳ ಹರಿಯರ್ಸ್ ಕೊಡಿ ಅಂತ, ಇವರು ಅದರಲ್ಲಿ ಬಾರ್ಗೇನ್ ಮಾಡಿ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಇವರು ಒಪ್ಕೊಳ್ತಾರ? ಉಳಿದಂತೆ ಏನೇನು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ, ಯಾಕೆ ಅದಕ್ಕೆ ಸರ್ಕಾರಕ್ಕೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ? ಗ್ಯಾರಂಟಿ ಅಂದ್ಕೊಂಡು, ಶಕ್ತಿ ಯೋಜನೆ ಅಂದ್ಕೊಂಡು ಇರೋಬರ ದುಡ್ಡನ್ನೆಲ್ಲ ಖಾಲಿ ಮಾಡಿಕೊಂಡು ಇವ್ರಿಗೆ ಕೊಡಬೇಕಾಗಿರೋದನ್ನ ಕೊಡಲಿಲ್ಲ ಅಂದರೆ ಇವರೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಏನು ಹೇಳಿದ್ರಿ? ಹರಿಯರ್ಸ್ ಅಂದರೆ ಏನು ಹೇಳಿ? ಈಗ ಮಾರ್ಚ್ ಟು ಮಾರ್ಚ್ ಯಾವುದಾದ್ರೂ ಆಫೀಸ್ಗಳಲ್ಲಿ ಅಥವಾ ಮೇಯಿಂದ ಅನ್ಕೊಳ್ಳೋಣ, ಅವರ ಆಫೀಸ್ನವರು ಹೈಕ್ ಮಾಡ್ತಾರೆ, ಅಂದರೆ ಬಡ್ತಿ ಕೊಡ್ತಾರೆ, ಇಷ್ಟಿಷ್ಟು ಅಮೌಂಟ್, ಇಷ್ಟು ಪರ್ಸೆಂಟೇಜ್ ಅಂತ. ಅದನ್ನು ಮಾರ್ಚಲ್ಲಿ ಆಗಿರೋದನ್ನ ಇವರು ಸೆಪ್ಟೆಂಬರಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಮಾರ್ಚ್ ಟು ಸೆಪ್ಟೆಂಬರ್ ನಂಬರ್ ವೇರಿ ಆಗಿತ್ತಲ್ಲ, ಅದನ್ನು ಹರಿಯರ್ಸ್ ಅಂತ ಕರೀತಾರೆ. ಅದನ್ನು ಒಟ್ಟಿಗೆ ಹಾಕಬೇಕು. ಬಟ್ ಹಾಕ್ತೀವಿ ಅಂತ ಹಾಕ್ತಾ ಇಲ್ಲ. ಹರಿಯರ್ಸ್ ಪ್ರಾಬ್ಲಮ್. ಹಾಗೆ ಕೆಲವೊಂದು ವಿಮೆಯನ್ನು ಕೇಳಿದ್ದಾರೆ. ಹಾಗಾಗಿ ಸಾರಿಗೆ ನೌಕರರು ಧರಣಿ ಕುಳಿತಿದ್ರು. ಈ ಕಡೆ ಇದು ಹಣ್ಣ ಕಾಯಿನ ಅಂತ ಕೇಳಿದ್ರೆ ಎರಡೂ ಇಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಸರ್ಕಾರದ ಜೊತೆ ಮಾತುಕತೆ ಆಯಿತು. ಅವ್ರು ಏನು ಕೇಳಿದ್ರು, ಇವ್ರು ಏನು ಹೇಳಿದರು, ಇದೆಲ್ಲದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನು ಲೈವ್ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಬಜೆಟ್ ತನಕ ಕಾಯ್ತೀವಿ, ಬಜೆಟ್ ಆದಮೇಲೂ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾವು ಉಪವಾಸ ಕೂತ್ಕೊಳ್ತೀವಿ ಅಂತ ಇದ್ದಾರೆ. KSRTC, BMTC ಹಾಗೆ ರಾಜ್ಯದ ಮೂಲೆಗೂ ಓಡಾಡುವಂತಹ ಸಾರಿಗೆ ಏನಿದೆ, ಎಲ್ಲರೂ ಕೂಡ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
ಓಕೆ, ಕೊನೆ ಕ್ಷಣದ ಆಫರ್ ಏನಾಯಿತು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಇವರು 38 ತಿಂಗಳ ವೇತನವನ್ನು ಜಾಸ್ತಿ ಮಾಡಿ ಅದರ ಹಿಂಬಾಕಿ ಅಂದರೆ ಹರಿಯರ್ಸ್ ಕೊಡಬೇಕು ಅಂತ ಕೇಳಿದರು. ಆಮೇಲೆ ಅದನ್ನು 2024 ಜನವರಿ 1ರಿಂದ ಹೊಸದಾಗಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಹೇಳ್ತಾ ಇರೋದು 38 ತಿಂಗಳು ಆಗಲ್ಲ, ಅದ್ರ ಬದಲು 26 ತಿಂಗಳು ಕೊಡ್ತೀವಿ. 2024 ಬದಲು 2025ರಿಂದ ನೀವು ಲೆಕ್ಕ ಹಾಕೊಳ್ಳಿ, ಏಪ್ರಿಲಿಂದ ಲೆಕ್ಕ ಹಾಕೊಳ್ಳಿ ಅಂತ ಇದ್ದಾರೆ. ಬಟ್ ಇವರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕೆಲಸ ಮಾಡಿದ್ದಾರೆ ಪಾಪ. ವಾರಕ್ಕೆ ಒಂದಿನ ವೀಕ್ ಆಫ್ ಅನ್ನೋದನ್ನು ಬಿಟ್ಬಿಟ್ರೆ ಅವರಿಗೆ 9 10 ಅಂತಿರಲ್ಲ, ಎಲ್ಲೆಲ್ಲೋ ಯಾವುದೇದೋ ಊರಿಗೆ ಹೋಗಿ ಟ್ರಿಪ್ಪನ್ನೆಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಕೆಲಸ ಮಾಡಿದ್ದೀವಿ, ಅದಕ್ಕೆ ತಕ್ಕಂಗೆ ಸಂಬಳ ಕೊಡಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ನೆನ್ನೆ ಹೇಳ್ತಾ ಇದ್ರು, ನೀವು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂತ. ಸರ್ಕಾರದ ಪರಿಸ್ಥಿತಿ ಏನು ಹಾಗಾದ್ರೆ? ಬೊಕ್ಕಸ ಖಾಲಿ ಆಗಿಲ್ಲ, ಖಜಾನೆ ತುಂಬ ಚೆನ್ನಾಗೇ ಇದೆ, ಹಸಿರಾಗಿದೆ ಅಂತೀರಿ. ಇವ್ರಿಗೇನು ಹಬ್ಬ ಬಂದರೆ 600ರಿಂದ 700 ಕೋಟಿ ಹತ್ತತ್ರ ಆಗ್ಬೋದು. ಜಂಟಿ ಕ್ರಿಯಾ ಸಮಿತಿ ನಿರ್ಧಾರಕ್ಕೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆಯಂತೆ. ಈಗ ಮುಷ್ಕರ ವಿಚಾರಕ್ಕೆ ನೌಕರರಲ್ಲೇ ಒಮ್ಮತ ಮೂಡಿ ಬರ್ತಾ ಇಲ್ಲ. ಓಕೆ, ಜಂಟಿ ಕ್ರಿಯಾ ಸಮಿತಿ ನಿರ್ಧಾರಕ್ಕೆ ಇದೀಗ ಪರ ಮತ್ತು ವಿರೋಧ, ಕಾರಣ ಅವರಲ್ಲೇ ಒಂದು ಡಿಸಿಷನ್ಗೆ ಎಲ್ಲರೂ ಕೂಡ ಓಕೆ ಅಂತ ಇಲ್ಲ. ಹಾಗಾಗಿ ಈಗ ಎಲ್ಲಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ತಾರೆ, ಯಾವಾಗ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಈ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆಯಾ? ನಾಯಕರುಗಳೇ ಅಲ್ಟಿಮೇಟ್ ಆಗಿ, ಉಳಿದವರೆಲ್ಲ ಏನು ಅಂದರೆ ನೀವು ಕರೆದಾಗ ನಾವು ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಘೋಷಣೆ ಕೂಗಿ ಅಂದರೆ ಘೋಷಣೆ ಕೂಗಿ ಅಂತೀವಿ, ಬಿಕಾಸ್ ನಮ್ಮ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಅಷ್ಟೇ ಕೇಳಿರ್ತಾರೆ. ಸೊ ಈ ಲೀಡರ್ಸ್ಗಳ ವಿಚಾರದಲ್ಲಿ ಏನಾದರೂ ಒಮ್ಮತ ಮೂಡ್ ಬರ್ತಾ ಇಲ್ವಾ? ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಪ್ರತಿಭಟನೆ ಹಣ್ಣ ಕಾಯ, ಏನ್ ಡಿಸಿಷನ್ಗೆ ಬಂದ್ರು? ವಿದ್ಯಾ, ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನಕ್ಕೆ ಬಂತು. ಇನ್ನು 10 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನ ಕೊಡೋಣ, ಮಾರ್ಚ್ 2ನೇ ತಾರೀಕು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೆ ಸತ್ಯಾಗ್ರಹವನ್ನ ಅಥವಾ ಒಂದು ಮುಷ್ಕರವನ್ನ ಮಾಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಜಂಟಿ ಕ್ರಿಯಾ ಸಮಿತಿ ಬಂದಿತ್ತು. ಆದ್ರೆ ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ನೌಕರರು ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿಯ ಮಾತನ್ನ ಅಥವಾ ತೀರ್ಮಾನವನ್ನ ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಸೊ ಹೀಗಾಗಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಮತ್ತೆ ನೌಕರರ ನಡುವೆ ಒಂದ್ ರೀತಿ ಮಾತಿನ ಚಕಮಕಿನೂ ಕೂಡ ನಡೀತು. ಅಷ್ಟೇ ಅಲ್ಲದೆ ವೇದಿಕೆಯ ಮುಂಭಾಗ ಬಂದಂತಹ ನೌಕರರು ಪ್ರತಿಭಟನೆಗೂ ಕೂಡ ಮುಂದಾದ್ರು. ಇಲ್ಲ, ನೀವು ಏಕಪಕ್ಷೀಯವಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀರಾ, ಯಾಕೆಂದ್ರೆ ಒಮ್ಮೆ ನಾವು ಸರ್ಕಾರಕ್ಕೆ ಸಮಯಾವಕಾಶನ ಕೊಟ್ಟರೆ ನಮ್ಮ ಹೋರಾಟ ಮತ್ತೆ ಹಿಂದಕ್ಕೆ ಹೋಗುತ್ತೆ, ನಮ್ಮ ಹೋರಾಟ ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಮಯಾವಕಾಶವನ್ನ ಕೊಡಬಾರ್ದು ಅನ್ನುವಂತ ಒಂದು ಪಟ್ಟನ್ನ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಯಾರು ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನವನ್ನ ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅಂತವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೇನೆ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ನೌಕರರನ್ನ ಮನವಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಅವರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಯಾವುದೇ ತೀರ್ಮಾನವನ್ನ ಕೈಗೊಂಡಿದ್ರು ಕೂಡ ನಮ್ಮ ಒಳಿತಿಗಾಗಿ, ನೌಕರರ ಒಳಿತಿಗಾಗಿ ನಾವು ಈ ತೀರ್ಮಾನವನ್ನ ಕೈಗೊಂಡಿದ್ದೀವಿ. ಯಾಕೆಂತಂದ್ರೆ ಸರ್ಕಾರದ ಪರವಾಗಿ ಬಂದಂತಹ KSRTC MD ನಮಗೆ ಕಾಲಾವಕಾಶ ಕೊಡಿ, ಮಾತುಕತೆಗೆ ಸಿದ್ಧ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಸೊ ಅದರ ಆಧಾರದ ಮೇಲೆ ನಾವು ಇನ್ನು 10 ದಿನಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶವನ್ನ ಕೊಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಜಂಟಿ ಕ್ರಿಯಾ ಸಮಿತಿ ಬಂದಿದೆ. ಸೊ ಇದಕ್ಕೆ ನೌಕರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅವರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಮಾಡ್ತಿದ್ದಾರೆ. ವಿದ್ಯಾ, ಅಂದ್ರೆ ಬಜೆಟ್ ಮುಗಿದ್ಮೇಲೆ ಮಾತುಕತೆ ಆಡೋದು ಅಂತನಾ? ವಿದ್ಯಾ, ಬಜೆಟ್ ಮುಗಿದ್ಮೇಲೆ ಅಂತಲ್ಲ, ಮಾರ್ಚ್ 2ನೇ ತಾರೀಕಿನ ಒಳಗಡೆ ಸರ್ಕಾರ ಮಾತುಕತೆಗೆ ಕರೆದು ನಮಗೆ ಇದ್ದಂತಹ ಪ್ರಮುಖವಾದಂತಹ 2 ಬೇಡಿಕೆಗಳನ್ನ ಈಡೇರಿಸುವಂತ ವಿಚಾರದಲ್ಲಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಸರ್ಕಾರ ತಿಳಿಸ್ಬೇಕು. ಒಂದ್ ವೇಳೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಈಗಿದ್ದಂತೆ 26 ತಿಂಗಳು ಅರಿಯರ್ಸು ಮತ್ತೆ 1/4/2025 ವೇತನ ಪರಿಷ್ಕರಣೆ ಅನ್ನುವಂತ ಒಂದು ಪಟ್ಟನ್ನು ಸಡಿಸ್ಲಿಲ್ಲ ಅಂತಂದ್ರೆ ನಾವು ಮಾರ್ಚ್ 2ನೇ ತಾರೀಕಿನ ಮತ್ತೆ ಮುಷ್ಕರಕ್ಕೆ ಹೋಗ್ತೀವಿ ಅನ್ನುವಂತಹ ಒಂದು ಕೊನೆಯ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಜಂಟಿ ಕ್ರಿಯಾ ಸಮಿತಿ ಮಾಡಿರುವಂತದ್ದು. ವಿದ್ಯಾ, ಸಾರಿಗೆ ಇಲಾಖೆಗೆ ಎಷ್ಟು ಪ್ರಮಾಣದಲ್ಲಿ ಹೊರೆಯಾಗಬಹುದು? ಯಾಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್.
ವಿದ್ಯೆ ಈಗಾಗಲೇ 26 ತಿಂಗಳ ಹಿಂಬಾಕಿ ವೇತನದಿಂದ 1700 ಕೋಟಿ ಅನುದಾನವನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಉಳಿದಂತಹ ಬಾಕಿ ಏನಿತ್ತು ಸುಮಾರು 12-13 ತಿಂಗಳು ಹಿಂಬಾಕಿ ವೇತನ ಏನ್ ಕೊಡೋದಿತ್ತು, ಅದರಿಂದ ಸುಮಾರು ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 576 ಕೋಟಿ ಹೆಚ್ಚುವರಿಯಾಗಿ ಹೊರೆ ಆಗತ್ತೆ. ಸೊ ಅಂದ್ರೆ 1700 ಕೋಟಿ ಕೊಟ್ಟಂತಹ ರಾಜ್ಯ ಸರ್ಕಾರ ಉಳಿದಂತಹ 500 ಕೋಟಿ ಹಣವನ್ನ ಕೊಡ್ಲಿಕ್ಕೆ ಯಾಕೆ ಮೀನಮೇಷವನ್ನ ಎಣಿಸ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ 1/4/25ರಿಂದ ವೇತನ ಪರಿಷ್ಕರಣೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸೊ ಅದರಲ್ಲೂ ಕೂಡ 15 ತಿಂಗಳು ಅಂದ್ರೆ ನಾವು ಕೇಳ್ತಾ ಇರುವಂತದ್ದು 1/1/2024ರಿಂದ. ಸೊ ಆದ್ರೂ ಅಲ್ಲಿ ಕೂಡ 15 ತಿಂಗಳನ್ನ ಮುಂದೂಡಿ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಎರಡೂ ಬೇಡಿಕೆಗಳಿಂದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಒಂದು 700-800 ಕೋಟಿ ಬರ್ಡನ್ ಆಗುತ್ತೆ ವಾರ್ಷಿಕವಾಗಿ. ಸೊ ಯಾಕೆ 4.5 ಲಕ್ಷ ಬಜೆಟ್ ಅನ್ನ ಮಂಡಿಸುವಂತ ಸರ್ಕಾರ ಗ್ಯಾರಂಟಿಗಳಿಗಾಗಿ 52,000 ಕೋಟಿ ಖರ್ಚು ಮಾಡುವಂತ ಸರ್ಕಾರ ಕೇವಲ 1,000-1,200 ಕೋಟಿ ಹೆಚ್ಚುವರಿಯಾಗಿ ಕೊಡ್ಲಿಕ್ಕೆ ಯಾಕೆ ಮೀನಮೇಷ ಎಣಿಸ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ನೌಕರರು ಮಾಡ್ತಿದ್ದಾರೆ ವಿದ್ಯಾ. ಈಗ ಸೌದಿ ಅವರು ಸಾರಿಗೆ ಸಚಿವರಾಗಿದ್ದಾಗ ಪ್ರೊಟೆಸ್ಟ್ ನಾವು ಗಮನಿಸಿದೀವಿ. ಲಕ್ಷ್ಮಣ್ ಸವದಿ ಅವರು 1 ವಾರಗಳ ಕಾಲ ಬಸ್ನೇ ಟಚ್ ಮಾಡಿರಲಿಲ್ಲ, ಬಹಳ ಪ್ರಭಾವ ಬೀರಿತ್ತು. ಆ ರೀತಿಯಾಗಿ ಏನಾದರೂ ಆದ್ರೆ ಬಹುಶಃ ಸರ್ಕಾರ ಬಗ್ಬೋದಾ ಅಂತ. ಹಿಂಗೆ 1 ದಿನ ಮಾಡಿ 4 ದಿನ ಗ್ಯಾಪ್ ಕೊಟ್ರೆ ಬಹುಶಃ ಇದು ಹಳ್ಳ ಹಿಡಿಯುತ್ತೆ ಅನ್ನೋ ಆತಂಕ ಅವರಲ್ಲಿ ಇದೆಯೋ ಏನೋ. ಖಂಡಿತವಾಗ್ಲೂ ಇದೇ ಒಂದು ಮಾತನ್ನ ನೌಕರರು ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದೀವಿ ಮುಷ್ಕರ ಮಾಡೋಣ ಅಂತ ಹೇಳಿ, ಆದ್ರೆ ಜಂಟಿ ಕ್ರಿಯಾ ಸಮಿತಿ ಕಾಲಾವಕಾಶವನ್ನ ಕೊಡ್ತಾ ಇರುವಂತದ್ದು ಸರಿಯಲ್ಲ. ಕಾರಣ ನಾವು ಒಂದು ವೇಳೆ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದೆ ಆದ್ರೆ ಮತ್ತೆ ನಾವು ರಾಜ್ಯದ ಬೇರೆ ಭಾಗಗಳಿಂದ ನೌಕರರನ್ನ ಕರೆತರಬೇಕು, ಅವ್ರನ್ನ ಒಗ್ಗೂಡಿಸ್ಬೇಕು, ಅವರಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಿಸ್ಬೇಕು ಅಂತಂದ್ರೆ ಅದು ಕಷ್ಟ ಆಗತ್ತೆ. ಸೊ ನಾವೀಗ ತೀರ್ಮಾನ ಮಾಡಿ ಬಂದಿದೀವಿ. ಸೊ ಹಾಗಾಗಿ ನಾವು ತೀರ್ಮಾನದಂತೆ ನಾವು ಪ್ರತಿಭಟನೆಯನ್ನ ಮಾಡೋಣ, ಮುಷ್ಕರವನ್ನ ಮಾಡೋಣ ಅನ್ನುವಂತ ಒಂದು ಪಟ್ಟನ್ನ ನೌಕರರು ಮಾಡ್ತಾ ಇದ್ದಾರೆ. ಆದ್ರೆ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಸರ್ಕಾರ ಈಗಾಗಲೇ 10 ದಿನಗಳ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ, ಜಾಸ್ತಿನೂ ಕೊಟ್ಟಿಲ್ಲ, 10 ದಿನ ಮಾತ್ರ ಕೊಟ್ಟಿದ್ದೀವಿ. ಅಷ್ಟು ಒಳಗಡೆ ಸರ್ಕಾರ ಕರೆದು ನಮ್ಮ ಮಾತುಕತೆಯನ್ನ, ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು. ಒಂದ್ ವೇಳೆ ಈಡೇರಿಸಲಿಲ್ಲ ಅಂತಂದ್ರೆ ನಾವು ಮಾರ್ಚ್ 2ನೇ ತಾರೀಕಿಂದ ನಾವು ಉಗ್ರವಾದಂತಹ ಒಂದು ಹೋರಾಟವನ್ನ ಮಾಡೋಣ, ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಮುಷ್ಕರವನ್ನ ಮಾಡೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರದ ಈ ಒಂದು ಸರ್ಕಾರಕ್ಕೆ ಮತ್ತೆ ಕಾಲಾವಕಾಶ ಕೊಡುವಂತದ್ದು ಸರಿಯಲ್ಲ ಅಂತ ಹೇಳಿ ನೌಕರರು ತಮ್ಮ ಬೇಡಿಕೆಯನ್ನ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸ್ತಿದ್ದಾರೆ ವಿದ್ಯಾ. ಈಗ ಒಂದು ಡಿಸಿಷನ್ಗೆ ಎಲ್ಲರೂ ಕೂಡ ಸ್ಟಿಕ್ ಆನ್ ಆಗ್ತಿಲ್ಲ ಅಂದ್ರೆ ಮುಂದಕ್ಕೆ ಏನ್ ಮಾಡ್ತಾರೆ? ಕೆಲವರು ಟೈಮ್ ತಗೊಳ್ಳಿ ಅಂತ ಇದ್ದಾರೆ, ಇನ್ನು ಕೆಲವರು ಟೈಮ್ ಕೊಡೋದು ಬೇಡ ಅಂತ ಇದ್ದಾರೆ. ಹಂಗಾರೆ ಏನ್ ಮಾಡ್ತಾರೆ ಇವಾಗ? ವಿದ್ಯಾ, ಈಗ ಜಂಟಿ ಕ್ರಿಯಾ ಸಮಿತಿ ಅಂತಿಮವಾದಂತ ಒಂದು ತೀರ್ಮಾನವನ್ನ ಪ್ರಕಟ ಮಾಡಿದೆ. ನಾವು ಸರ್ಕಾರಕ್ಕೆ 10 ದಿನಗಳ ಕಾಲ ಅಂದ್ರೆ ಮಾರ್ಚ್ 2ನೇ ತಾರೀಕು ತನಕ ತೀರ್ಮಾನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಅದಕ್ಕೆ ಎಲ್ಲರೂ ನೌಕರರು ಸ್ಟಿಕನ್ ಆಗ್ಲೇಬೇಕಾಗತ್ತೆ. ಯಾಕೆಂತಂದ್ರೆ ಇವತ್ತು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದು ಕೂಡ ಜಂಟಿ ಕ್ರಿಯಾ ಸಮಿತಿನೇ. ಸೊ ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನವನ್ನ ಕೈಗೊಂಡಿದೆ, ಒಂದು ಅಂತಿಮವಾದಂತ ಒಂದು ತೀರ್ಮಾನ. ಜೊತೆಗೆ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 10 ದಿನಗಳ ಕಾಲ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದೆ. ಸೊ ಅನಿವಾರ್ಯವಾಗಿ ಇವತ್ತು ಪ್ರತಿಭಟನೆಗೆ ಬಂದಂತಹ ನೌಕರರು ಆ 10 ದಿನಗಳನ್ನ ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆಂತಂದ್ರೆ ಜಂಟಿ ಕ್ರಿಯಾ ಸಮಿತಿನೇ ಈ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಅನಿವಾರ್ಯವಾಗಿ ಅವ್ರು ಒಪ್ಕೊಳ್ಬೇಕಾದ ಒಂದು ಪರಿಸ್ಥಿತಿ. ಆದರೆ ಅವರ ಆತಂಕ, ಅವರ ಬೇಸರ, ಅವರ ದುಃಖ ದುಮ್ಮಾನ ಏನು ಅಂತಂದ್ರೆ ನಾವು ಈಗ ಮತ್ತೆ ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ರೆ ನಾವೆಲ್ಲ ಮತ್ತೆ ಈ ರೀತಿಯಾಗಿ 1000 ಸಂಖ್ಯೆಯಲ್ಲಿ ಸೇರೋದು ಡೌಟ್ ಆಗತ್ತೆ. ನಮ್ಮ ಹೋರಾಟವನ್ನ ಯಾವ್ದಾದ್ರೂ ಮೂಲಕ ಸರ್ಕಾರ ಹತ್ತಿಕ್ಕುವಂತ ಕೆಲಸವನ್ನ ಮಾಡತ್ತೆ. ಸೊ ಹಾಗಾಗಿ ನಾವು ಕಾಲಾವಕಾಶ ಕೊಡಬಾರ್ದು ಅನ್ನುವಂತಹ ಒಂದು ಮಾತನ್ನ ನೌಕರರು ಹೇಳ್ತಿದ್ದಾರೆ. ಸೊ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಅಥವಾ ಪದಾಧಿಕಾರಿಗಳು ನೌಕರರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಲ್ಲಾಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.